ಅಪ್ಪ ಮತ್ತು ಮಗ ನನಗೆ ಕಾಣೋದಿಲ್ಲ, ಅವರು ಹುಡುಕೋದು ಎಲ್ಲಿದ್ದಾರೆ ಅಂತ. ನಾನು ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬರುವ ಅಂತ, ನಾಳೆಯಿಂದ ನವರಾತ್ರಿ ಸ್ಟಾರ್ಟೆ, ಹಾಗೆ ಅಲ್ಲಿ ಪ್ರಸಾದ ಕಟ್ಟುವ ಕೆಲಸ ಉಂಟದೆ, ಬರ್ತೀರಾ ಅಂತ ಕೇಳಿದ್ರು. ಹಾಗೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಇವರನ್ನು ಕಾಣೋದಿಲ್ಲ. ನಾನು ಕರ್ಕೊಂಡು ಹೋಗ್ಬೇಕಾ ಬೇಡ? ದಾದಾ ಅಣ್ಣೆ ಇರೇ ಪಾಯರಿಜ್ಜ ಹಾಂ ರೆಡಿಯಾಗಿ ನಿಂತಿದ್ದೇನೆ, ಒಂದು 5 ಮಿನಿಟ್ ಕಳೆದು ಹೋಗುವ ಅಂತ. ನಡ್ಕೊಂಡು ಹೋಗೋದಾ ಬೈಕಲ್ಲಿ ಹೋಗೋದಾ ಅಂತ ಆಲೋಚನೆ ಮಾಡೋದು. ಖುಷಿ ನಡ್ಕೊಂಡು ಹೋಗುವ ಅಂತ ಇವಾಗ ಹೇಳ್ತಾಳೆ, ಮತ್ತು ಅಲ್ಲಿಗೆ ಮುಟ್ಟುವಾಗ ಅಯ್ಯೋ ಆಗೋದಿಲ್ಲ ಅಂತ ಹೇಳ್ತಾಳೆ. ಸುಮ್ಮನೆ ಹೇಳ್ಬೇಡ, ಸುಮ್ಮನೆ ಹೇಳೋದು ನಿಮಗೆ ಜಡ ಎಂತ ಜಡ. ಹೌದು, ಅವಳು ಬೆಳಿಗ್ಗೆದ್ದು, ನೀನೇ ಬೆಳಿಗ್ಗೆದ್ದು ಎಂತಾದ್ರೂ ಕೆಲಸ ಮಾಡಿದ್ದೆ ಹೇಳು. ಏನಾದ್ರೂ ಕೆಲಸ ದೇವರಿಗೆ ದೀಪ ಇಡುದು ದೊಡ್ಡ ಕೆಲಸ ಅವಳಿಗೆ. ನಾನು ತಿಂಡಿ ಮಾಡಿದ್ದೇನೆ, ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಹೊರಟದ್ದು. ನಾನು ಇವಾಗ ತಿಂಡಿ ಸಹ ತಿನ್ನಿಲ್ಲ, ನೀವು ತಿಂದಿದ್ದೇವೆ. ನಿನ್ನ ಹತ್ರ ತಿಂಡಿ ತಿನ್ಬೇಡ ಅಂತ, ಅವಳಿಗೆಲ್ಲ ತಿಂಡಿ ತಿನ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ತಿನ್ಲಿಲ್ಲ. ತಿನ್ನು ಹೋಗು, ಟೈಮ್ ಉಂಟು. ಓ ಚಪಾತಿ ಓ ಇಜ್ಜಿ ಸಕ್ಕರೆ ಡ್ರೀನ್ ಪೋ ಮನಸ್ಸಿತ್ತು ನೆಂಚೆಲ್ಲ ತಿನ್ನೋಳಿ ಖುಷಿ. ಹೆಂಗೆ ಚಪಾತಿ ಅವಳು ಹಾಗೆ ನೋಡಿ, ಬೆಳಿಗಿನ ಹೊತ್ತೆಲ್ಲ ತಿನ್ಲಿಕ್ಕಿಲ್ಲ, ಮತ್ತೆ ಎಲ್ಲಿಗೆ ದಪ್ಪ ಆಗೋದು. ಬೆಳಿಗ್ಗೆ ಎದ್ದು ತಿನ್ನೋದು ಚಪಾತಿ ಅಲ್ಲ ನಮಗೆ ಚಪಾತಿ, ಅವಳು ನೋಡಿ ತಿನ್ನೋದು ಏನದ. ಈಗ ಚಪಾತಿ ರಾಬ್ಜಯ ನಿನ್ನೆ ಚಿಕನ್ ಪದಾರ್ಥ ಮಾಡಿದ್ದು, ಅದಕ್ಕೆ ನಾನೇನು ಮಾಡಿದೆ, ನಾನು ಸ್ನಾನ ಮಾಡುವ ಮೊದಲು ಅದರಲ್ಲಿ ತಿಂದೆ. ನಾನು ದೇವಸ್ಥಾನದೊಳಗಡೆ ಹೋಗೋದಿಲ್ಲ ಇವತ್ತು, ಅದು ಹೊರಗಡೆ, ಆದರೆ ಸಹ ಸ್ನಾನ ಮಾಡೋದೇ ಸರಿ ಆಗೋದಿಲ್ಲ ಅಂತ ಸ್ನಾನ ಮಾಡಿದೆ. ಇವಾಗ ಇವಳದು ಸ್ನಾನ ಆಗಿದೆ, ಇನ್ನು ಚಿಕನ್ ಪದಾರ್ಥದಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಅವಳು ಚಪಾತಿಯೇ ಬೇಡ ಅಂತ. ಚಪಾತಿ ಸಕ್ಕರೆ ತಿನ್ ಪೂಜಾನ ಹಾಂ ನಾಟಕ ಎಷ್ಟೋ ಮಾಡ್ತಾಳೆ ಅವಳು ಬೆಳಿಗ್ಗೆ ತಿನ್ನೋದಕ್ಕೆ. ಇವಾಗ ಹೋಗಿ ಬ್ಯಾಟ್ರಿದ್ದು ತಿನ್ನೋದು. ಹತ್ತು ಕಾಲ ಟೈಮ್ ಮುಂಜಾನೆ ಹೇಳೋದಲ್ಲ, ಪರೀಕ್ಷೆ ಬೇರೆ ಇರ್ತಾಳೆ. ಇವಳು ದೊಡ್ಡ ಜನದಾಗೆ ಬೈಕಲ್ಲಿ ಹೋಗೋದು ಬೇಡ ಅಂತ ನಡೆದು ಹೋಗು ಅಂತ ಹೇಳಿದ್ಲು. ನಾನು ಅವಳ ಬಚ್ಚಣ ಮಾಡಿ ಆಗುದಿಲ್ಲ ನಡಿಲಿಕ್ಕೆ. ಮೋಡ ಇದ್ರೆ ನಡಿಲಿಕ್ಕೆ ಆಗ್ತದೆ, ಬಿಸಿಲು ಬಂದ ಕೂಡಲೇ ಬೇಕು ಅಂತವೇ ನಾನು ನಡೆಸೋದು ಇವರು. ನೀವು ಮತ್ತೆ ಅಷ್ಟು ಬಿಸಿಲು ಕೂಡ ಉಂಟು ನೋಡಿ, ಫ್ಲೆಕ್ಸಿಬಲ್ ಆಗಬೇಕು. ಫ್ಲೆಕ್ಸಿಬಲ್ ಆಗ್ತದೆ ನಿಮಗೆ ನಡಲಿಕ್ಕೂ ಉದಾಸೀನ, ಮತ್ತೆ ಯಜಿಸುವುದು ಅಂತ ಏರ್ಲಿಕ್ಕೆ ಏರ್ಬುಜ್ಜರಿ ಇವರುಂಟಲ್ಲ ಗಾಡಿ ಬರೋದು ಹೀಗೆ ಮಾಡೋದು, ಒಮ್ಮೆಗೆ ಮಾಡೋದು ಒಮ್ಮೆಗೆ ಬರೋದು. ಮತ್ತು ಇಲ್ಲಿ ಎಲ್ಲರಿಗೆ ಗೊತ್ತುಂಟಾ ಯೂಟ್ಯೂಬರ್ ಅಂತ, ಗಾಡಿಯಲ್ಲಿ ಹೋಗೋರು ಎಲ್ಲರಿಗೆ ಗೊತ್ತಿರ್ತದ. ಮತ್ತು ಅವರು ಅಂದ್ಕೊಳ್ಳೋದಿಲ್ವ ಏನೋ ಹುಚ್ಚರಾಗಿ ವಿಡಿಯೋ ಮಾಡ್ತಾ ಹೋಗ್ತಾಳೆ. ಕೈಯಲ್ಲಿ ಕ್ಯಾಮರಾ ಕೊಡ್ತೇನೆ ನೋಡಿ ಎಷ್ಟೆಲ್ಲ ವಿಡಿಯೋ ಮಾಡ್ತಾಳೆ ಅಂತ. ಅಯ್ಯದ ಬಣ್ಣೆ ಗಾಡಿ ಪೋಣಗಲ ಇರಿ ಕ್ಯಾಮರಾ ಪತ್ತೊಂದು ಇಪ್ಪೋಡು ಅಂತ. ಗಾಡಿ ಹೋಗ್ತಾ ಇದ್ರೆ ಸಹ ನಾನು ಕ್ಯಾಮರಾ ಕೆಳಗಡೆ ಮಾಡಬಾರ್ದು. ಸಿಟಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಸಿಟಿಯಲ್ಲಿ ಹೋದರೆ ನಾನು ಮಾಡ್ತೇನೆ. ನನಗೆ ಇವಾಗ ಕಾಸರಗೋಡಿಗೆ ಹೋದರೆ ಸಹ ರೋಡಲ್ಲಿ ನನಗೆ ನಾಚಿಕಾಗೋದಿಲ್ಲ ವಿಡಿಯೋ ಮಾಡಲಿಕ್ಕೆ. ಇದು ಹಳ್ಳಿ ಪ್ರದೇಶ, ಇಲ್ಲಿ ಸ್ವಲ್ಪ ನಾವು ಏನು ಸಿಟಿ ಹಾಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಎಂತ ಆಗೋದಿಲ್ಲ. ಈಗ ದಾಯಿದೆ ಪೂ ಪೂರ ಅವರ ಬೇಗ ಪೋತ್ ಎತ್ತಿಕಲ್ಲ. ಇನ್ನೇ ಖುಷಿ ಮರ್ಲೈತಿಲ್ಲ ಇವಾಗ ಸಡನ್ನೇ ಮೋಡ ಹಾಕಿದೆ, ಮಳೆ ಬಂದರೆ ಇಬ್ಬರು ಕೂಡ ಒದ್ದೆ ಆಗ್ಬೋದು. ಖುಷಿ ಬಸ್ ಅವ್ರ ಲೈಕ್ ಉಂಟು ದಾದಾ ಬರ್ಸಾತ್ ದಾದಾ ಅನ್ನೋದು. ಮೊದಲು ನಾನು ಅಲ್ಲಿ ಆ ಮನೆಯಲ್ಲಿದ್ದೆ ಅಲ್ವಾ ಮೊದಲು ಮದುವೆ ಆದ ನಂತರ, ಅವಾಗ ಬಸ್ ಸ್ಟಾಪಿಗೆ ನೋಡಿ ಇಲ್ಲಿವರೆಗೆ ಬರಬೇಕು ನನಗೆ ನಡೀಲಿಕ್ಕೆ. ಆ ಮನೆಯಲ್ಲಿರುವಾಗ ಇಲ್ಲಿಗೆ ಬರಬೇಕು ನಾನು. ಖುಷಿಯನ್ನು ಸ್ಕೂಲಿಗೆ ಹೋಗುವಾಗ ಸಹ ಇಲ್ಲಿವರೆಗೆ ಬಂದು ಬಸ್ ಹತ್ತಿಸಿ ಬಿಡೋದು. ಇವಾಗ ನನಗೆ ಗೇಟಿನವರೆಗೆ ಬರ್ತದೆ. ಇಲ್ಲಿ ಅಂಗಡಿ ಉಂಟಲ್ಲ, ಇದು ನಮ್ಮದೇ ಅಂಗಡಿದು. ಇಲ್ಲಿ ನಾವು ಬಸ್ಸಿಗೆ ವೆಯ್ಟ್ ಮಾಡೋದು. ಮೊದಲು ಆಚೆಯಿಂದ ಬರೋದಿಲ್ಲ, ಒಂದು ರೋಡ್ ತೋರಿಸ್ತೇನೆ, ಆ ರೋಡಿಂದ ಬರಬೇಕು. ಒಳಗಡೆಯಿಂದ ದಾರಿ ಉಂಟು, ರೋಡಾಗಿ ಬರೋದಲ್ಲ, ಇದರೊಳಗಡೆ ಒಂದು ರೋಡ್ ಉಂಟು. ಅಲ್ಲಿಂದ ನನಗೆ ಸಾಕಾಗಿ ಹೋಗ್ತದೆ.
ಇಲ್ಲಿ ಒಂದು ರೋಡ್ ಉಂಟು, ಈಗ ಫುಲ್ ಮುಚ್ಚಿದೆ, ಬಂದಾಗಿದೆ. ನಾನು ಹೋಗೋದೆ ಬಂದಾಗಿದೆ ನೋಡಿ. ಈ ರೋಡಿಂದ ಇಲ್ಲಿವರೆಗೆ ಬರಬೇಕು ನಾನು. ಖುಷಿಯನ್ನು ಸ್ಕೂಲಿಗೆ ಬಿಡಲಿಕ್ಕೆ ಎಲ್ಲದಿದ್ದರೆ ನನಗೆ ಎಲ್ಲಿಗಾದರೂ ಹೋಗಲಿಕ್ಕೆ. ಇವಾಗ ಸ್ಕೂಲ್ ಬಸ್ ಗೇಟಿನವರೆಗೆ ಬರ್ತದೆ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಅಷ್ಟೇನು ದೂರ ಇಲ್ಲ ನಮಗೆ. ಇಲ್ಲಿ ನಾವು ಹೋಗೋ ಬಸ್ ಸ್ಟ್ಯಾಂಡ್ ಗೊತ್ತುಂಟಲ್ವ, ಸ್ವಲ್ಪ ನಡಿಲಿಕ್ಕಿರೋದು. ಅದೊಂದು ನನಗೆ ಇವಾಗ ದೊಡ್ಡ ಒಂದು ಕೊಡುಗೆ. ಆರಾಮ ನನಗೆ. ಇತ್ತನೇ ಪಾತ್ರೆ ರುಚಿಯ ಅದು ಕೆಳಗಡೆಯಿಂದ ನಾವು ಮೇಲೆಗೆ ಹತ್ತಿದ್ದು, ಹಾಗಾಗಿ ವಾಯ್ಸ್ ಬರ್ತಾ ಇಲ್ಲ ನನಗೆ. ಮೋಡ ಇತ್ತನೇ ಕಾಣು ಮರ ಇದೆ, ಮತ್ತೆ ಜಾಸ್ತಿ ನಡೆಯೋದಿಲ್ಲ ಅಲ್ಲ, ಹಾಗಾಗಿ ನಡಿಲಿಕ್ಕೆ ಆಗೋದಿಲ್ಲ ಇವಾಗ. ಮತ್ತೆ ಇವಾಗ ಏಜ್ ಆಗ್ತಾ ಬರುವಾಗ ಇನ್ನು ನಡಿಲಿಕ್ಕೆ ಆಗೋದಿಲ್ಲ ಖುಷಿ. ಅದಕ್ಕೆ ಹೇಳೋದು ಫಿಟ್ ಆ್ಯಂಡ್ ಫೈನ್ ಆಗಿರ್ಬೇಕಂತ. ಮೊದಲುಂಟಲ್ಲ, ನಾನು ಮತ್ತೆ ಅಕ್ಕ ದೇವಸ್ಥಾನಕ್ಕೆ ನಡೆದು ಬರೋದು. ಯಾವಾಗ ಖುಷಿ ಚಿಕ್ಕದಿರುವಾಗ ಖುಷಿಯನ್ನು ಎತ್ತಿಕೊಂಡು ಹೋಗ್ತಾ ಇದ್ವಿ ನಾವು. ಇವಾಗ ಆಗೋದೇ ಒಮ್ಮೆ ನಾನು ಎತ್ತೋದು, ಒಮ್ಮೆ ಅವಳು, ಹಾಗೆ ಎಕ್ಸ್ಚೇಂಜ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವಾಗ ಆಗೋದಿಲ್ಲ ನಮಗೆ. ಇವಾಗ ನನ್ನ ಎತ್ತಲಿಕ್ಕೆ ಅಮ್ಮನಿಗೆ ನೀನು ಎತ್ತದಲ್ಲ, ಇನ್ನು ನಿನ್ನನ್ನು ತೋಡಿಗೆ ಹಾಕಿ ಬಿಡೋದು. ಸೂರ್ಪಣಕ್ಕಿಯಾಗಿ ನಮ್ಮನ್ನು ಓಡಿಸ್ಲಿಕ್ಕೆ ಅಂತ ನೋಡಿತ್ತು. ನಾವು ಈಚೆಗೆ ಕ್ರಾಸ್ ಮಾಡಿದ್ದೇವೆ, ದೇವಸ್ಥಾನಕ್ಕೆ ಮುಟ್ಟಿದ್ವಿ ನಾವು. ఉన్నది ఫస్ట్ టైం విచిత్రపూర్ అంతా పునత ಎಲ್ಲರೂ ಪ್ರಸಾದ ಪ್ಯಾಕ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ. ನಾನು ಕುಂಕುಮ ಪ್ಯಾಕ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಅದರೆಡೆಗೆ ಚಿಕ್ಕದಾಗಿ ಒಂದು ಕ್ಲಿಪ್ ತೆಗೆದಿದ್ದೇನೆ. ಖುಷಿ ಕೂಡ ಪ್ಯಾಕಿಂಗಲ್ಲಿದ್ದಾಳೆ, ಹಾಗಾಗಿ ವೀಡಿಯೋಸ್ ಮಾಡಲಿಕ್ಕೆ ಜನ ಇಲ್ಲ. ಟಿಫಿನ್ ಉಂಟಂತೆ, ಹಾಗೆ ನಾವು ತಿನ್ನಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಇನ್ನು ತಿಂದು ಕಂಟಿನ್ಯೂ ಮಾಡುವ ಅಂತ. ಟಿಫಿನ್ ತಿಂದು ಪುನಃ ಹೊರಟದ್ದು ಪ್ಯಾಕ್ ಮಾಡಲಿಕ್ಕೆ. ಫೋನ್ ನೀರು ಗೊತ್ತಾಯ್ತು ಹೆಂಗ ಹಾಂ ಬಜ್ಜಿಲ್ ನೀರು ಬರ. ದೇವಸ್ಥಾನದಿಂದ ಬಂದು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಪ್ಯಾಕಿಂಗ್ ಎಲ್ಲ ಆಯಿತು. ನನಗೆ ಕುಂಕುಮ ಪ್ಯಾಕೆಟ್ ಮಾಡಲಿಕ್ಕೆ ಸಿಕ್ಕಿತ್ತು. ಹಾಗೆ ಕುಂಕುಮ ಎಲ್ಲ ಪ್ಯಾಕೆಟ್, ಮಕ್ಕಳು ಕೂಡ ಇದ್ದರು. ವೀಡಿಯೋಸ್ ಏನು ನಾನು ಮಾಡಲಿಲ್ಲ ಇವತ್ತು. ಮಕ್ಕಳು ಕೂಡ ಇದ್ದರು, ತುಂಬ ಮಕ್ಕಳಿದ್ದರು. ಆಮೇಲೆ ದೊಡ್ಡವರು ಕೂಡ ಇದ್ದರು. ಒಂದು 10-11 ಜನ ಇದ್ವಿ ನಾವು. ಆಮೇಲೆ ನಾನು ಊಟ ಮನೆಯಲ್ಲೇ ಮಾಡಿದ್ದೆ ಇವತ್ತು. ನಾನು ಹೋಗುವಾಗ ಅಡುಗೆ ಮಾಡಿ ಹೋದದ್ದು, ಹಾಗಾಗಿ ಅದೇನು ವೇಸ್ಟ್ ಆಗ್ತದಲ್ವ, ಹಾಗೆ ನಾನು ಅಲ್ಲಿ ಊಟ ಮಾಡಲಿಲ್ಲ. ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಇವತ್ತು. ಇನ್ನು ನಾಳೆಯಿಂದ ನಾನು ಹೋಗ್ತೇನೆ ಡೈಲಿ ದೇವಸ್ಥಾನಕ್ಕೆ. ಎಷ್ಟು ದಿವಸ ಹೋಗ್ಲಿಕ್ಕಾಗ್ತದೆ ಅಷ್ಟು ದಿವಸ ಹೋಗ್ತೇನೆ ನಾನು. 9 ದಿವಸ ಸಹ ಹೋಗಬೇಕು ಅಂತ ಆಸೆ. ಕೆಲವು ಸಲ ಸಿಗೋದಿಲ್ಲ ಅಲ್ವಾ, ಕೆಲವು ಸಲ ಸಿಗ್ತದೆ. ಈ ಸಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಮತ್ತು ಡೇ ಟೈಮ್ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಉಂಟು, ನೈಟ್ ಕೂಡ ಇದೆ. ನಾನು 1 ಹೊತ್ತು ಹೋಗಬೇಕು ಅಂತ ಇದ್ದೇನೆ. 2 ಹೊತ್ತು ಹೋಗುವಾಗ ಒಂಥರ ಸುಸ್ತಾಗ್ತದಲ್ವ, ಹಾಗೆ ನನಗೆ 9 ದಿವಸ ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗ್ತದೆ. ನವರಾತ್ರಿಯ ಟೈಮಲ್ಲಿ ಇಲ್ಲಿ ರಂಗಪೂಜೆ ಉಂಟು, ಅದು ನೋಡಲಿಕ್ಕೆ ನನಗೆ ತುಂಬ ಇಷ್ಟ. ಹಾಗೆ ನೈಟ್ ಊಟ ಅಲ್ಲಿ ಮಾಡೋದು, ಡೇ ಟೈಮ್ ಇಲ್ಲಿ ಮಾಡಬೇಕು ಅಂತ ಇದ್ದೆ ನಾನು. ಮತ್ತು ನಾವು ಅಂದ್ಕೊಂಡ ಹಾಗೆಲ್ಲ ಆಗೋದಿಲ್ಲವಲ್ಲ. ಹೋದ ವರ್ಷ ಏನಾಯಿತು ಗೊತ್ತುಂಟ, 9 ದಿವಸ ನನಗೆ ಕಂಪ್ಲೀಟ್ ಆಗಲಿ ಸಿಗಲಿಲ್ಲ. ಲಾಸ್ಟ್ ದಿವಸ 9ನೇ ದಿವಸ ನನಗೆ ಮಿಸ್ ಆಯಿತು. ನನಗೆ ಅವತ್ತು ತುಂಬ ಬೇಸರ ಆಯಿತು. ಇಲ್ಲಿ ಕೂಡ ದೇವಸ್ಥಾನದಲ್ಲಿ ಲಾಸ್ಟ್ನೇ ದಿವಸ ನನಗೆ ಸಿಗಲಿಲ್ಲ. ಈ ಸಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ, ಮತ್ತೆ ಗೊತ್ತಿಲ್ಲ ನನಗೆ. ಹಾಗೆ ಸಂಜೆಗೆ ನಾನು ಚಟ್ಟಂಬಡೆ ಮಾಡಲಿಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೇನೆ. ಯಾವುದು ಕಡಲೆಬೇಳೆ, ನನ್ನ ಫೇವ್ರೇಟ್ ಚಟ್ಟಂಬಡೆ ಅಂತ ಹೇಳಿದರೆ. ನನಗೆ ಈ ಚಾದ ಜೊತೆಗೆ ಚಟ್ಟಂಬಡೆ ತಿನ್ನೋದು ಸಂಜೆ ಹೊತ್ತಲ್ಲಿ ತುಂಬ ಇಷ್ಟ. ಹಾಗೆ ನೀರಲ್ಲಿ ಹಾಕಿಟ್ಟಿದ್ದೇನೆ ನಾನು. ಇವತ್ತು ಯಜಮಾನರು ಕೂಡ ಮನೆಯಲ್ಲಿದ್ದಾರೆ, ಮತ್ತು ಮಕ್ಕಳಿಗೆ ಅಷ್ಟೇನು ಇಷ್ಟ ಆಗೋದಿಲ್ಲ. ನನಗೆ ಉಂಟಲ್ಲ, ಈ ಫ್ರೈ ಐಟಮ್ ಎಲ್ಲ ಉಂಟಲ್ವಾ, ಇದು ಸಂಜೆ ಮಾಡುವ ಫ್ರೈ ಐಟಮ್, ಬೋಂಡಾಗಲಿ ಯಾವ ತಿಂಡಿ ಆಗಲಿ ನಾನು ಮಾಡೋದೇ ನನಗೆ ಇಷ್ಟ ಆಗೋದು. ನಿಜ ಹೇಳೋದು, ನನಗೇನು ನಾನು ಮಾಡೋದು ತುಂಬ ಇಷ್ಟ ಆಗ್ತದೆ. ಹೊರಗಡೆ ತಿನ್ನೋದಕ್ಕಿಂತ ನಾನು ಮಾಡುವ ಐಟಮ್ ಇಷ್ಟ ಆಗ್ತದೆ. ಕೆಲವೆಲ್ಲ ಫುಡ್ ಹೊರಗಡೆಯಿಂದ ನನಗೆ ಇಷ್ಟ ಆಗ್ತದೆ ಮನೆಯಲ್ಲಿ ಮಾಡೋದಕ್ಕಿಂತ. ಆದರೆ ಈ ಸಂಜೆಯ ತಿಂಡಿಯೆಲ್ಲ ಉಂಟಲ್ಲ, ನನಗೆ ನಾನು ಮಾಡೋದೇ ಇಷ್ಟ ಆಗೋದು. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಆಗ್ತದಲ್ವ ಮನೆಯಲ್ಲೇ ಮಾಡಿದ್ದು, ಹಾಗೆ ಆಗಿರ್ಬೋದು. ಬಟ್ ಇನ್ನು ಅದು ರೆಡಿ ಮಾಡಬೇಕು.
ಹಾಗೆ ಈ ವ್ಲಾಗ ನಾನು ಎಂಡ್ ಮಾಡೋದ್ರಲ್ಲಿದ್ದೇನೆ. ಚಟ್ಟಂಬಡೆ ಮಾಡೋದು ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಚಟ್ಟಂಬಡೆಯ ವೀಡಿಯೋ ಎಲ್ಲ ಹಾಕಿದ್ದೇನೆ ನಾನು. ನನಗೆ ರೆಸಿಪಿ ವೀಡಿಯೋ ತೋರಿಸ್ಲಿಕ್ಕೆ ಉದಾಸೀನ ಆಗೋದು ಸತ್ಯ ಹೇಳಿದರೆ. ಯಾಕೆ ಗೊತ್ತುಂಟಾ? ನಾನು ರೀಸನ್ ಹೇಳ್ತೇನೆ. ಒಂದು, ಈ ಕೆಮರ ಉಂಟಲ್ಲ, ಒಂದು ಕೈಯಲ್ಲಿ ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ ಒಂದು ಕೈಯಲ್ಲಿ ಕೆಮರ ಕೂಡ ಹಿಡಿಬೇಕು. ಆವಾಗ ನಮ್ಮ ಕೈಯಲ್ಲಿ ಏನಾದರೂ ಅಡುಗೆ ಮಾಡೋದು ಏನಾದರೂ ಅಂಟಿರ್ತದೆ ಅಲ್ವ, ಅದು ನನ್ನ ಮೊಬೈಲಿಗೆ ಕೂಡ ಅಂಟುತ್ತದೆ. ಮತ್ತು ಅದನ್ನು ಕ್ಲೀನ್ ಮಾಡೋದು ದೊಡ್ಡ ಕೆಲಸ. ನನ್ನ ಈ ಮೊಬೈಲ್ ಉಂಟಲ್ಲ, ನಾನು ಸೌಂಡ್ ಬಾಕ್ಸ್ ಸ್ವಲ್ಪ ವಾಯ್ಸ್ ಕಮ್ಮಿ ಆಗ್ತಾ ಬಂದಿದೆ. ಅದೇನು ಯಾಕೆ ಗೊತ್ತುಂಟು? ಅದರೊಳಗಡೆ ಧೂಳು ಹೋಗಿದೆ. ಈಗ ನಾನೇನಾದರೂ ಕೈಯಲ್ಲಿ ಧೂಳೆಲ್ಲ ಇರ್ತದಲ್ವ, ಅದು ಓಕೆ ಆಗಿರ್ಬೋದು. ಸೌಂಡ್ ವಾಯ್ಸ್ ಕಮ್ಮಿ ಕೇಳಿಸ್ತಾ ಉಂಟು. ಮೊಬೈಲ್ ಹಾಳಾಗ್ತದೆ. ನನ್ನ ಹತ್ರ ಸ್ಟ್ಯಾಂಡ್ ಇತ್ತು, ಅದು ಆಲ್ರೆಡಿ ಹಾಳಾಗಿದೆ. ಇನ್ನೊಂದು ಸ್ಟ್ಯಾಂಡ್ ತೆಗಿಲಿಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ತೋರಿಸದಂತಹ ರೆಸಿಪಿ ಉಂಟಲ್ಲ, ಅದು ನಾನು ತೋರಿಸ್ತೇನೆ. ಮೊನ್ನೆ ನೋಡಿ ಮಶ್ರೂಮ್ ಗ್ರೇವಿ ತೋರಿಸಿದೆ, ಅದು ಹೊಸದಾಗಿ ಮಾಡಿದ್ದು. ಅದು ಟ್ರೈ ಮಾಡಿ, ಅದು ಒಳ್ಳೆಯದಾಗಿದೆ. ಅದು ನಾನು ತೋರಿಸ್ತೇನೆ. ನಾನು ಆಲ್ರೆಡಿ ತೋರಿಸಿದೆ, ನನಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಹಳೆ ವೀಡಿಯೋ ಚೆಕ್ ಮಾಡಿದರೆ ನಿಮಗೆ ನೋಡ್ಬೋದು. ಚಟ್ಟಂಬಡೆ ವೀಡಿಯೋ ಎಲ್ಲ ಹಾಕಿದ್ದೇನೆ ನಾನು. ಹಾಗೆ ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಕೂಡ ಹ್ಯಾಪಿ ನವರಾತ್ರಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಆದರೆ ಡೈಲಿ ಇನ್ನು ವ್ಲಾಗ್ ಹಾಕಲಿಕ್ಕೆ ನೋಡ್ತೇನೆ, 9 ದಿವಸ ಆದರೆ ಶೂರ್ ಇಲ್ಲ. ಹಾಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.